ಹಾಂ ಸರ್ ಬನ್ನಿ. ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ನಮಗೊಂದು ಲೋಡ್ರ್ ಗಾಡಿ ಬೇಕಾಗಿತ್ತು ಲಗೇಜ್ ಹೊಡೆಯೋದಕ್ಕೆ. ಹಾಂ, ನಿಮ್ಮಲ್ಲಿ ಯಾವ್ದಾದ್ರು ಒಳ್ಳೆ ಗಾಡಿ ಇದೆಯಾ? ಇದೆ ಸರ್. ಲೋಡರ್ ಗಾಡಿಗಳು ಇದ್ದಾವೆ, 2 ವೀಲರ್ ಇದೆ, 3 ವೀಲರ್ ಇದೆ, ಆಮೇಲೆ ಫೋಲ್ಡಬಲ್ ಥರ ಇದ್ದಾವೆ, ಆ ಥರ ಇದ್ದಾವೆ. ಒಂದು 400 ರಿಂದ 500 kg ಹೊಡಿಬೇಕಾಗಿತ್ತು. 400 ರಿಂದ 500 ಏನು ಸರ್, ಬನ್ನಿ ನಿಮಗೆ ತೋರಿಸ್ತೀನಿ. 700 ರಿಂದ 800ವರೆಗೂ ಹೊಡಿಬೋದು. ನೋಡಿ ಸರ್, ವಿಸ್ಮಯ EV ಕಡೆಯಿಂದ ಲೋಡರ್ ಲಾಂಚ್ ಮಾಡಿರೋದು ನಾವು. ಸೊ ನಿಮಗೆ ಇದು 3 ವೀಲರ್ ಲೋಡರ್ ಇದು ಬಂದು 3 ವೀಲರ್ ಲೋಡರು. ನೀವು 400 to 500 ಅಂತಂದ್ರಲ್ಲ, ಸೊ ಒಂದೊಂದು ಸ್ವಲ್ಪ ಜಾಸ್ತಿನೂ ಆಗ್ಬೋದು, ಒಂದು ಸ್ವಲ್ಪ ಕಡಿಮೆನೂ ಆಗ್ಬೋದು. ಸೊ 700 to 800 ಹೊಡಿಬೋದು ಸರ್. ಹೌದು, 700 to 800 kgsವರೆಗೂ ಲೋಡ್ ಹೊಡಿಬೋದು. ಸೊ ನಿಮಗೆ ಏನಕ್ಕೆ ಹೌದಾ ಇದು ನಿಜವಲ್ಲ ಆಗುತ್ತಾ ಅಂತ ಅಂತೀರಾ, ಬನ್ನಿ ಇಲ್ಲಿ ತೋರಿಸ್ತೀನಿ. ಎಲ್ಲ ಗಾಡಿಗಳಿಗೂ ಸಸ್ಪೆನ್ಷನ್ ಕೊಡ್ತಾರಲ್ವಾ? ಹಾಂ ಸರ್. ಆಯ್ತಾ, ಇಲ್ಲಿ ನೋಡಿ ಕೆಳಗಡೆ ಆಕ್ಸಲ್, ಸೊ ಆಟೋಕ್ಕೆ ಬರುತ್ತಲ್ಲ ಆಕ್ಸಲ್, ಆ ಥರ. ಮತ್ತು ಮೋಟ್ರ್ ಬಂದು ಮಿಡ್ ಡ್ರೈವ್ ಮೋಟ್ರು. ಆಮೇಲೆ 3 ಚಕ್ರಗಳಿಗೆ ಡಿಸ್ಕ್ ಬ್ರೇಕ್ ಬರುತ್ತೆ, ನೋಡ್ಬೋದು ನೀವು. ಇಲ್ಲೂ ಡಿಸ್ಕ್ ಇದೆ, ಅಲ್ಲೂ ಡಿಸ್ಕ್ ಇದೆ, ಮತ್ತು ಮುಂದಗಡೆ ಚಕ್ರಕ್ಕೂ ಕಂಪ್ಲೀಟ್ ಸೇಫ್ಟಿ ಇದೆ. ಮತ್ತು ಲೋಡ್ ಹೊಡೆಯೋದಕ್ಕೆ ನಿಮಗೆ ಏನು ಫೀಚರ್ಸ್ ಬೇಕೋ ಸೊ ಅದೆಲ್ಲದನ್ನು ಕೂಡ ಇದರೊಳಗೆ ಅಕೊಮಡೇಟ್ ಮಾಡ್ಬೋದು. ಮತ್ತು ಸ್ಟ್ರೆಂತ್ ನೋಡ್ಬೋದು ಗಾಡಿದು. ಇದು ಬಂದು ಕ್ಯಾಸ್ಟ್ ಐರನ್ನು, ಸೊ ನಾರ್ಮಲ್ ಐರನ್ ಅಲ್ಲ, ಇದು ಕ್ಯಾಸ್ಟ್ ಐರನ್ನು. ಸೊ ನಿಮಗೆ ಅದು ನೋಡೋದ್ರಲ್ಲೇ ಗೊತ್ತಾಗುತ್ತೆ ಯಾವ ಟೈಪ್ ಆಫ್ ಮೆಟೀರಿಯಲ್ ಯೂಸ್ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟಂತ. ಸೊ ಇದನ್ನು ನಿಮಗೆ ಅನ್ಫೋಲ್ಡ್ ಮಾಡ್ಕೊಬೋದು ಈ ರೀತಿ. ಈ ಥರ ಮಾಡಿ ಅಗಲನೂ ಮಾಡ್ಕೊಬೋದು. ಏನಾದ್ರು ತೀರಾ ಜಾಸ್ತಿ ಲಗೇಜ್ ಇತ್ತು ಅಂತ ಅಂದಾಗ ಸೊ ಇಷ್ಟು ಸ್ಪೇಸ್ ಬರುತ್ತೆ. ನಿಮ್ಗೇನಿಲ್ಲ ಅಂತಂದ್ರೂ 5x4 5x4 ಅಡಿ ನಿಮಗೆ ಜಾಗ ಸಿಗುತ್ತೆ. ಸೊ ನಿಮಗೆ ಇಲ್ಲಿ ಕೂರೋದಕ್ಕೂ ಜಾಗ ಇದೆ. ಮತ್ತು ಮುಂದೆ ನೀವು ನೋಡ್ಬೋದು, ಇಲ್ಲಿ ನೀವು ಹಿಂದಗಡೆನೂ ಲಗೇಜ್ ಹಾಕ್ಬೋದು, ಮತ್ತು ಇಲ್ಲಿ ಮುಂದೆನೂ ಲಗೇಜ್ ಹಾಕೋಬೋದು. ಇಲ್ಲಿ ನೋಡಿ, ಇಲ್ಲಿ ಎಷ್ಟು ಜಾಗ ಇದೆ ಅಂತ ಹೇಳ್ಬಿಟ್ಟಂತ, ಆಯ್ತಾ. ಮತ್ತು ಮುಂದೆ ಇಲ್ಲಿ ಬ್ಯಾಸ್ಕೆಟ್ ಕೂಡ ಇದೆ. ಸೊ ಇಷ್ಟು ನಿಮಗೆ ಇದರೊಳಗೆ ಫೀಚರ್ಸ್ಗೂ ಜಾಗ ಸಿಗುತ್ತೆ ನಿಮಗೆ ಹಾಕೋಣ, ಲಗೇಜ್ ಲೋಡ್ ಮಾಡ್ಕೊಳೋದಕ್ಕೆ ಎಲ್ಲದಕ್ಕೂ. ಮತ್ತು ಡ್ರೈವರ್ ಕಂಫರ್ಟಬಲ್ ಬೇಕಲ್ಲ ಸರ್, ಮೊಬೈಲ್ ಫೋನು ಅಥವಾ ಅವ್ರದ್ದು ಏನಾದ್ರು ಡಾಕ್ಯುಮೆಂಟ್ಸು ಅದು ಇದು ಎಲ್ಲಾದರೂ ಇಟ್ಕೊಬೋದು. ಜೊತೆಗೆ USB ಪೋರ್ಟ್ ಬರುತ್ತೆ. ಸೊ ನಿಮಗೆ ಅದನ್ನು ಮೊಬೈಲ್ ಚಾರ್ಜ್ ಮಾಡ್ಕೊಳೋದಕ್ಕೂ ಅವೈಲೇಬಲ್ ಇರುತ್ತೆ. ಮೊಬೈಲ್ ಚಾರ್ಜ್ ಸಹ ಮಾಡ್ಬೋದಾ? ಹಾಂ, ಮೊಬೈಲ್ ಚಾರ್ಜ್ ಸಹ ಮಾಡ್ಬೋದು. ಸೊ ಅದ್ರ ಜೊತೆಗೆ ನಿಮಗೆ ಕೀನೂ ಕೊಟ್ಟಿದ್ದಾರೆ, 2 ಕೀ ಆಪ್ಷನ್ ಇದೆ. ಕೀನಲ್ಲೂ ನೀವು ಆನ್ ಮಾಡ್ಕೊಬೋದು. ಈಗ ಅನ್ಲಾಕ್ ಮಾಡ್ತೀನಿ ಈ ಕೀಯಲ್ಲಿ. ಮತ್ತು ನಿಮಗೆ ಇಲ್ಲೊಂದು ಆಪ್ಷನ್ ಬರುತ್ತೆ, ಈ ಕೀಯಲ್ಲಿ ನಿಮಗೆ ಸೀಟ್ ಕೆಳಗಡೆನೂ ಒಂದು ಆಪ್ಷನ್ ಬರುತ್ತೆ. ಸೀಟ್ನ ಓಪನ್ ಮಾಡ್ಬೋದು. ಇಲ್ಲೂ ಕೂಡ ನಿಮಗೆ ಚಾರ್ಜರ್ ಆಗಿರ್ಬೋದು, ನಿಮ್ಮ ಐಟಮ್ಸ್ಗಳು ಏನಾದರೂ ಮೆಟೀರಿಯಲ್ಸ್ ಇಟ್ಕೊಳ್ಳೋದಕ್ಕೆ ಇಲ್ಲೂ ಕೂಡ ಸ್ಪೇಸ್ ಇದೆ. ಸೊ ಈ ಗಾಡೀಲಿ ಆಲ್ಮೋಸ್ಟ್ ಆಲ್ ನಿಮಗೆ ಸ್ಪೇಸ್ ಬಗ್ಗೆ ಏನು ಕೊರತೆ ಇಲ್ಲ, ಎಲ್ಲ ಥರನೂ ಸ್ಪೇಸ್ ಇದೆ. ಜೊತೆಗೆ ನೀವು ನೋಡ್ಬೋದು, ಇಲ್ಲಿ ಇದು ಫುಟ್ ರೆಸ್ಟ್, ಇಲ್ಲೂ ಇಟ್ಕೊಬೋದು ಫುಟ್ ರೆಸ್ಟು. ಮತ್ತು ಈ ಕಡೆನೂ ಬರುತ್ತೆ. ಮಕ್ಕಳಿಗೂ ಸೇಫ್ಟಿ ಇದೆ. ಹೌದು, ಮಕ್ಕಳಿಗೂ ಸೇಫ್ಟಿ ಇದೆ, ಎಲ್ಲದಕ್ಕೂ ಸೇಫ್ಟಿ ಇದೆ. ಆರಾಮಾಗಿ ಮುಂದೆನೂ ಕೂರ್ಬೋದು. ಹಜಾರ್ಡ್ ಲೈಟ್ ಡಿಸ್ಪ್ಲೇ ಇದೆ, ದೊಡ್ಡ ಡಿಸ್ಪ್ಲೇ ಇದೆ. ಹಜಾರ್ಡ್ ಲೈಟ್ ಆನಲ್ಲಿ ಇದೆ, ಸೊ ಗೊತ್ತಾಗುತ್ತೆ ನಿಮಗೆ. ಜೊತೆಗೆ ನಿಮಗೆ ಮುಂದೆ ನೋಡ್ಬೋದು, ಇಲ್ಲೂ ಕೂಡ ನಿಮಗೆ ಡಿಸ್ಪ್ಲೇ ಸಿಗುತ್ತೆ. ಮತ್ತು ಇನ್ನೊಂದೇನಂತಂದರೆ 12 ಇಂಚ್ ಅಲಾಯ್ ವೀಲ್ಸು, ಜೊತೆಗೆ ಟ್ಯೂಬ್ಲೆಸ್ ಟೈರ್ಸ್ ಇವು. ಸೊ ಎಲ್ಲದು 3 ಚಕ್ರಕ್ಕೂ 12 ಇಂಚ್ ಟೈರ್ಸ್ ಇದ್ದಾವೆ, ಮತ್ತು ಟ್ಯೂಬ್ಲೆಸ್ ಟೈರ್ಸ್ ಇದ್ದಾವೆ. ಹೆಡ್ಲೈಟ್ ಫೋಕಸ್ ಮಾಡಿದ್ದೀನಿ ನೋಡಿ. ರಾತ್ರಿ ಹೊತ್ತು ನಿಮಗೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇವಾಗ ಇಷ್ಟೆಲ್ಲ ಹೇಳಿದ್ರೆ ಗಾಡಿ ಬಗ್ಗೆ ಹಂಗೆ ಪ್ರೈಸ್ ಸ್ವಲ್ಪ ತಿಳಿಸ್ಕೊಟ್ರೆ ಚೆನ್ನಾಗಿರುತ್ತೆ. ಪ್ರೈಸ್ ಬಗ್ಗೆ ಹೇಳ್ತೀನಿ. ಸೊ ಇದು ಬೇರೆ ಕಂಪ್ನಿಗಳಲ್ಲೆಲ್ಲ ನೀವು ನೋಡ್ದಂಗೆ 1,30,000 35,000 ಮೇಲಿದೆ. 1,35,000 ಸ್ಟಾರ್ಟ್ ಆಗುತ್ತೆ. ಸೊ ಇದು ಬಂದು ನಿಮಗೆ ನಮ್ಮ ಕಂಪ್ನಿ ಕಡೆಯಿಂದ ಮೋಟರ್ಗೆ, ಕಂಟ್ರೋಲರ್ಗೆ 2 years ವಾರಂಟಿ ಕೊಡ್ತಾರೆ. ಬೇರೆಯವರೆಲ್ಲ 1 ವರ್ಷ ವಾರಂಟಿ ಕೊಡ್ತಾರೆ. ಬಟ್ ಆದರೆ ಈ ಗಾಡಿಗೆ ಮೋಟರು ಮತ್ತು ಕಂಟ್ರೋಲರ್ಗೆ 2 years ವಾರಂಟಿ ಇದೆ. ಜೊತೆಗೆ ಪ್ರೈಸ್ ಬಂದು ಬೇರೆ ಕಂಪ್ನಿಗಳಿಗಿಂತನೂ ಕಡಿಮೆ ಇದೆ. 1,05,000ಗೆ ನಿಮಗೆ ಅರೌಂಡ್ 60 to 70 ಕಿಲೋಮೀಟರ್ ಮೈಲೇಜು ಬರೋ ಅಷ್ಟು ಗಾಡಿ ಸಿಗುತ್ತೆ. ಬ್ಯಾಟ್ರಿ ನಿಮಗೇನಾದರೂ ಇನ್ನೂ ಮೈಲೇಜ್ ಜಾಸ್ತಿ ಬೇಕು ಅಂತಂದರೆ ನೀವು ಅದನ್ನು 200-300ವರೆಗೂ ಎಕ್ಸ್ಟೆಂಡ್ ಮಾಡ್ಕೊತ ಹೋಗ್ಬೋದು. ಸೊ ಎಲ್ಲ ನಾವೇ ಮಾಡ್ಕೊಡ್ತೀವಿ. ಮತ್ತು ಇಲ್ಲಿ ಬ್ಯಾಟ್ರಿ ಹಾಕೋದಕ್ಕೂ ಜಾಗ ಇದೆ. ನಿಮಗೆ ಎಷ್ಟು ಮೈಲೇಜ್ ಬೇಕೋ ಅಷ್ಟು ಹಾಕೋದಕ್ಕೂ ಜಾಗ ಇದೆ.
ಮತ್ತು ಇದು ಎರಡು ವೇರಿಯಂಟಲ್ಲಿ ಬರುತ್ತೆ, 60 ವೋಲ್ಟ್ಸಲ್ಲಿ ಒಂದು ಬರುತ್ತೆ, 72 ವೋಲ್ಟ್ಸಲ್ಲಿ ಬರುತ್ತೆ. ಬಿಲೋ 500 kg ಇತ್ತು ಅಂತಂದರೆ ನಿಮಗೆ 60 ವೋಲ್ಟ್ಸಲ್ಲಿ ಆರಾಮಾಗಿ ನಡೆಯುತ್ತೆ. ಸೊ ಕಾಸ್ಟ್ ಒಂದು ಸ್ವಲ್ಪ ಕಡಿಮೆ ಆಗುತ್ತೆ. ಅಕಸ್ಮಾತ್ 500ಕ್ಕಿಂತ ಜಾಸ್ತಿ ಲೋಡ್ ಹಾಕ್ತೀವಿ, 500 kgsಗಿಂತ ಜಾಸ್ತಿ ಹಾಕ್ತೀನಿ ಅಂತಂದರೆ ಅವಾಗ ನಿಮಗೆ 72 ವೋಲ್ಟ್ಸಲ್ಲಿ ಕೊಡಬೇಕಾಗುತ್ತೆ. ಅವಾಗ ಒಂದು ಸ್ವಲ್ಪ ಪ್ರೈಸ್ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ವೇರಿಯೇಷನ್ ಆಗುತ್ತೆ. ಸೊ ಅದೆಲ್ಲ ಇನ್ಫಾರ್ಮೇಷನ್ ಬೇಕು ಅಂತಂದರೆ ಬನ್ನಿ ಶೋರೂಮ್ಗೆ, ನೋಡಿ ಚೆಕ್ ಮಾಡಿ ಟೆಸ್ಟ್ ಡ್ರೈವ್ ಮಾಡಿ, ಅದಾದಮೇಲೆ ನಿಮ್ಗೆ ಏನು ರಿಕ್ವೈರ್ಮೆಂಟ್ಸ್ ಇದೆ ಅಂತ ತಿಳಿಸಿ ಅದ್ರ ಪ್ರಕಾರ ನಾವು ನಿಮಗೆ ಗಾಡಿನ ರೆಡಿ ಮಾಡಿಕೊಡ್ತೀವಿ. ಹಂಗೆ ಅಡ್ರೆಸ್ ಹೇಳ್ಬಿಡಿ ಸರ್. ಸರ್ ಇದು ಬಂದು ತುಮಕೂರು ಶಿರಾಗೇಟು, ಮಧುಗಿರಿ ಮೇನ್ ರೋಡಲ್ಲಿ, ಮಾರ್ಕೆಟ್ಗೆ ಹೋಗೋ ರೋಡಲ್ಲಿ, ಶಿರಾಗೇಟಿಂದ ಮಾರ್ಕೆಟ್ಗೆ ಹೋಗೋ ರೋಡಲ್ಲಿ ನಿಮಗೆ ಈ ವಿಸ್ಮಯ EV ಶೋರೂಮ್ ಅಂತ ಆಪೋಸಿಟ್ ಟ್ರೂ ವ್ಯಾಲ್ಯೂ ಎದುರುಗಡೆನೇ ಇದೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್.